ಸಿದ್ದರಾಮಯ್ಯನವರ ಮೇಲೆ ಆರೋಪಗಳನ್ನ ಬಿಜೆಪಿ ಮಾಡ್ತಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇಲ್ಲದ ಸಲದ ಆರೋಪಗಳನ್ನೆಲ್ಲ ಕೂಡ ಇವತ್ತು ಮಾಡಿ ಮಸಿ ಬೆಳಬೇಕನ್ನಂತ ಒಂದು ದುರುದ್ದೇಶದಿಂದ ಏನಿವತ್ತು ಈ ಒಂದು ಕುತಂತ್ರ ಪಿತೂರಿ ಇವರು ಮಾಡ್ತಾ ಇದ್ದಾರೆ. ಇವತ್ತವರೆಗೂ ಬಿಜೆಪಿಯವರು ಇಷ್ಟೆಲ್ಲ ಗಲಾಟೆ ಮಾಡಿ ಒಂದು ಸಾಕ್ಷಿ ಆಧಾರನ ತೋರಿಸಿದಾರ. ಬಿಜೆಪಿಯಲ್ಲಿ ವಿಜೇಂದ್ರ ಅವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪ್ರೊಜೆಕ್ಟ್ ಮಾಡೋದು ಒಂದು ಪ್ರಯತ್ನ. ಇಂದು ಜನಾಂದೋಲನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಇವತ್ತು ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ಜೊತೆ ಶಾಸಕರಾದಂಥ ಶರತ್ ಬಚ್ಚೇಗೌಡ ಸರ್ ಇದ್ದಾರೆ. ಸರ್, ಇವತ್ತು ಜನಾಂದೋಲನ ಕಾರ್ಯಕ್ರಮವನ್ನು 7 ದಿನಗಳ ಕಾಲ ಅದ್ದೂರಿಯಾಗಿ ನಡ್ಕೊಂಡು ಮಾಡಿಸ್ಕೊಂಡು ಬಂದಿದ್ದೀರಿ. ಇವತ್ತು ಸಿದ್ದರಾಮಯ್ಯನವರ ಮೇಲೆ ಆರೋಪಗಳನ್ನ ಬಿಜೆಪಿ ಮಾಡ್ತಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ತಾವೆಲ್ಲ ನೋಡಿದಂಗೆ ಇಲ್ಲದ ಸಲದ ಆರೋಪಗಳನ್ನೆಲ್ಲ ಕೂಡ ಇವತ್ತು ಮಾಡಿ ರಾಜ್ಯನೇ ಕಂಡಂಥ ಅತ್ಯಂತ ಜನಪ್ರಿಯವಾದಂಥ ಮುಖ್ಯಮಂತ್ರಿಗಳ ಒಂದು ಹೆಸರ ಮೇಲೆ ಮಸಿ ಬೆಳಬೇಕನ್ನಂಥ ಒಂದು ದುರುದ್ದೇಶದಿಂದ ಏನಿವತ್ತು ಈ ಒಂದು ಕುತಂತ್ರ ಪಿತೂರಿ ಇವರು ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಯಶಸ್ವಿ ಆಗೋದಿಲ್ಲ ಅಂತೇಳಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳೇನು ಬಂದಿದ್ದಾರೆ ಇದೇ ಇವತ್ತು ತೋರಿಸ್ಕೊಡ್ತದೆ. ಸದನದಲ್ಲಿ ಸಾಕಷ್ಟು ಅವಕಾಶ ಇತ್ತು ಈ ವಿಷಯಗಳನ್ನ ಚರ್ಚೆ ಮಾಡೋಕ್ಕೋಸ್ಕರ. ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡಿ ಸದನದಲ್ಲಿ ಇವನ್ ಯಾವನ್ನು ಕೂಡ ಮಂಡಿಸದೆ ಇವತ್ತು ದುರುದ್ದೇಶದಿಂದ ಜನಕ್ಕೆ ಒಂದು ತಪ್ಪು ಮಾಹಿತಿನ ತಲುಪಿಸೋಂಥ ಕೆಲಸ, ಒಂದು ತಪ್ಪು ಸಂದೇಶ ಕಲಿಸೋಂಥ ಕೆಲಸ, ಪ್ರಜಾಪ್ರಭುತ್ವದಿಂದ ಆಯ್ಕೆ ಆಗಿ ಬಂದಿರತಕ್ಕಂಥ ಒಂದು ಸರ್ಕಾರ, 136 ಶಾಸಕರ ಆಶೀರ್ವಾದ ಇರತಕ್ಕಂಥ ಸರ್ಕಾರನ ಇವತ್ತು ಅಸ್ಥಿರಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ, ರಾಜ್ಯಪಾಲರಿಂದ ಈ ಒಂದು ಕುತಂತ್ರ ಪಿತೂರಿ ಮಾಡಿ ಇವತ್ತು ಸರ್ಕಾರನ ಪತನ ಮಾಡೋಂಥ ಪ್ರಯತ್ನ ಮಾಡ್ತಾಯಿದ್ರೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಯಶಸ್ವಿ ಆಗೋದಿಲ್ಲ. ಸರ್, ಈ ಸೈಟ್ ಹಂಚಿಕೆ ಆಗಿರೋದು ಬಿಜೆಪಿ ಕಾಲದಲ್ಲಿ. ಈ ಸೈಟ್ ಹಂಚಿಕೆ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು 1998ನೇ ಇಸ್ವಿಯಿಂದ ಕೂಡ ಇತಿಹಾಸ ಬಂದಿರತಕ್ಕಂಥದ್ದು. ಆದರೆ ಇದರಲ್ಲಿರ್ತಕ್ಕಂಥ ಅಂಶ ಏನಂತಂದರೆ ಎಲ್ಲಾದರೂ ಮಾನ್ಯ ಮುಖ್ಯಮಂತ್ರಿಗಳ ಹೆಸರಾಗಿರ್ಬೋದು, ಅವ್ರ ಕಡೆಯಿಂದ ಆದೇಶ ಆಗಿರ್ಬೋದು, ಮೌಖಿಕವಾಗಿರ್ಬೋದು, ಲಿಖಿತ ಮೂಲಕವಾಗಿರ್ಬೋದು, ಯಾವುದೇ ಒಂದು ಸಾಕ್ಷಿ ಆಧಾರ ಇಲ್ಲ. ಇವತ್ತವರೆಗೂ ಬಿಜೆಪಿಯವರು ಇಷ್ಟೆಲ್ಲ ಗಲಾಟೆ ಮಾಡಿ ಒಂದು ಸಾಕ್ಷಿ ಆಧಾರನ ತೋರಿಸಿದಾರ ಮುಖ್ಯಮಂತ್ರಿಗಳ ವಿರುದ್ಧವಾಗಿ. ಸುಮ್ಮನೆ ಇವತ್ತಿದು ಬಿಜೆಪಿಯಲ್ಲಿ ವಿಜೇಂದ್ರ ಅವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪ್ರೊಜೆಕ್ಟ್ ಮಾಡೋದು ಒಂದು ಪ್ರಯತ್ನ. ಸರ್, ಈ ಒಂದು ಹೋರಾಟ ಈಗ ಸರ್ಕಾರ ಭ್ರಷ್ಟಾಚಾರದ ಇಟ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ಇವತ್ತು ಭ್ರಷ್ಟಾಚಾರ ಮಾಡ್ತಿದ್ದೀರಿ ಅಂತ ಆರೋಪ ಮಾಡಿ. ಎಲ್ಲಿ ಸಾಕ್ಷಿ ಆಧಾರ ಇರಬೇಕು ತಾನೆ? ಏನಾದರೂ ಸಾಕ್ಷಿ ಆಧಾರ ಇದ್ದರೆ ಅದನ್ನ ಹೇಳ್ಬೋದು. ಬಾಯಿ ಮಾತಲ್ಲಿ ಹೇಳೋಂಥದ್ದೆಲ್ಲ ಸಾಕ್ಷಿ ಆಧಾರದ ಸಮೇತವಾಗಿ ಅದನ್ನ ಕೊಡಲಿ. ಎಲ್ಲಿ ಕ್ರಮ ತೊಗೋಬೇಕು ಕ್ರಮ ತೊಗೊಳ್ಳೋಂಥದ್ದಾಗುತ್ತೆ. ಇವತ್ತು ಯಾವುದೇ ಒಂದು ಸಾಕ್ಷಿ ಆಧಾರ ಇಲ್ಲದೆ ಸುಮ್ಮನೆ ನೀವು ಆರೋಪಗಳು ಮಾಡ್ತಾ ಹೋಗ್ತಾಯಿದ್ರೆ, ಮಾಧ್ಯಮಗಳಿಗೋಸ್ಕರ ಈ ಸುದ್ದಿಗಳು ಮಾಡ್ತಾಯಿದ್ರೆ ಕರ್ನಾಟಕ ರಾಜ್ಯದ ಪ್ರಜೆಗಳಿಗೆ ಯಾವುದೇ ಅನುಕೂಲ ಆಗೋದಿಲ್ಲ. ಇವತ್ತು ನೆರೆ ಆಗ್ತಾಯಿದೆ, ಭೂಕುಸಿತ ಆಗ್ತಾಯಿದೆ. ಎಂಥ ಸಂದರ್ಭಗಳಲ್ಲಿ ಸರ್ಕಾರ ಆಯ್ಕೆ ಆದಂಥವರು ಹೋಗಿ ಅಲ್ಲಿ ಜನರ ನೆರವು ನಿಲ್ಲಬೇಕಾಗುತ್ತೆ. ಆ ಕೆಲಸ ಮಾಡಲಿ ಬಿಜೆಪಿಯವರು ಅಂತೇಳಿ. ಇದಿಷ್ಟು ಶರತ್ ಬಚ್ಚೇಗೌಡರ ಮಾತು. ಸರ್ಕಾರ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದೆ, ಸಾಕ್ಷ್ಯಗಳನ್ನ ನೀಡದೆ ಒಂದು ಆರೋಪವನ್ನು ಮಾಡುವಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ ಮಾತನ್ನು ಹೇಳ್ತಾರಂಥದ್ದು. ಕ್ಯಾಮರಾ ಪರ್ಸನ್ ಪಂಪಾಪುರಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.